25 ಕೋಟಿ ರೂಪಾಯಿ ವ್ಯರ್ಥ ಅಂತೇಳಿ ಈಗ ಮತ್ತೊಮ್ಮೆ ಹೇಳ್ತಾರೆ ಅವರು ಇನ್ಫಾರ್ಮೇಷನ್ ಆ್ಯಕ್ಟ್ರೊಳಗೆ. ಆಯಿತು, ಅವರು ಮತ್ತೆ ಮುಂದಿನ ವರ್ಷದಲ್ಲಿ ವೇಟ್ ಮಾಡ್ತಾರೆ ಅವರು. ಅಲ್ಲಿವ್ರಿಗೆ ಏನು ಮಾಡಬೇಕು ಪಾಪ ಅವ್ರಿಗೇನು ಹೇಳಿಕ್ಕೆ ಸಾಧ್ಯ. ಸ್ವತಃ ಸರ್ಕಾರಕ್ಕೆ ಏನು ಮಾಡಬೇಕು ಏನಿಲ್ಲ, ಉತ್ತರ ಕರ್ನಾಟಕ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅನ್ನೋದಿಲ್ಲ. ಅವ್ರ ತಲೆಯಲ್ಲಿ ಏನಪ್ಪ ಅಂದ್ರೆ ಬಂದರು ಮಾತಾಡಿದ್ರು ಎದ್ದು ಹೋಗಿಬಿಟ್ರು. ಇನ್ನು ಈಗೇನು ಹೊಲಸು ಮಾಡಿಟ್ಟು ಹೋಗಿದ್ದಾರೆ, ಸ್ವಚ್ಛ ಮಾಡೋಕ್ಕೆ ಇದು 1 ವಾರ 2 ವಾರ ಬೇಕಿದ್ದನ್ನೆಲ್ಲ ಬೆಳಗಾವಿ ಸ್ವಚ್ಛ ಮಾಡೋದಕ್ಕಾಗಿ ಅದೇನೋ ಇದ್ದರು ಮತ್ತೊಂದು 25-30 ಕೋಟಿ ರೂಪಾಯಿ ಖರ್ಚಂತೆ ಆಯಿತು. ಈಗ ಮುಖ್ಯವಾಗಿ ಹೇಳಬೇಕಾಗಿದ್ದೇನಪ್ಪ ಈ ಸಂದರ್ಭದಲ್ಲ, ಈ ರೀತಿಯಾಗಿ ನಾವು ವರ್ಷಕ್ಕೊಮ್ಮೆ ಟೆಕ್ನಿಕ್ ಅಂತ ವ್ಯವಹಾರ ಮಾಡಿದ್ರೆ ಇಲ್ಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದನ್ನು ಒಂದು ಗಟ್ಟಿಮುಟ್ಟಾಗಿ. ಅಂಥ ದೊಡ್ಡ ಸಮಸ್ಯೆಗಳು ಏನಿಲ್ಲರಿ ಈ ದೇಶದಲ್ಲಿ. ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದಂತ ನಾನು ಹೇಳ್ತಾ ಇದ್ದೀವಿ. ಆದರೆ ಇಲ್ಲಿವರೆಗೆ ಆಗ್ತಾನೂ ಇಲ್ಲ. ನಾವು ಮಾಡಿದ್ದೀವಿ, 2,000 ಕೋಟಿ ಇಟ್ಟಿವಿ, 3,000 ಕೋಟಿ ಇಟ್ಟಿವಿ, 20,000 ಕೋಟಿ ಇಟ್ಟಿವಿ, 1.5 lakh crore ರೂಪಾಯಿ ಬೇಕಾಗ್ತದೆ. ನಮ್ಮ 3 ಲಕ್ಷ ಕೋಟಿ 4 ಲಕ್ಷ ಕೋಟಿ 5 ಲಕ್ಷ ಕೋಟಿ ನಾವು ಟ್ಯಾಕ್ಸ್ ಕೊಡ್ತೀವಿ. ಹಾಗೆ ಹೀಗೆಲ್ಲ ಚರ್ಚೆ. ಇದರಿಂದ ನೀವು ಏನು ಮಾಡಿದಿರಿ, ಏನು ಸಾಧನೆ ಮಾಡಿದಿರಿ ಅಂದರೆ ಭ್ರಷ್ಟಾಚಾರ ಕಷ್ಟ ಮಾಡಿದ್ದೀವಿ. ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಇಲ್ಲದಂಥ ವ್ಯವಹಾರ ಇಲ್ಲ. ಇವನ್ ಪಂಚಾಯತಿಗಳು ಸಹಿತ ಭ್ರಷ್ಟಾಚಾರದಿಲ್ಲದ ಒಂದಾದರೂ ಆಫೀಸ್ ಇದೆ, ಕಚೇರಿ ಇದೆ ಅನ್ನುವಂಥದ್ದು. ಯಾಕಂದರೆ ಹಳ್ಳಿಗಳು ಡಿಸೆಂಟ್ರಲೈಸೇಷನ್ ಮಾಡಿದರೆ, ಅಧಿಕಾರ ವಿಕೇಂದ್ರೀಕರಣ ಆದ್ರೆ ಈ ಪಂಚಾಯತಿಗಳಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗ್ತದೆ ಅಂತ ಹೇಳಿದರು. ಅನ್ನೋದು ಅಷ್ಟ ಆಯಿತು. ಆದರೆ ಅಲ್ಲೂ ಶುರು ಆಯಿತು. ಸದಸ್ಯನ ಹಿಡ್ಕೊಂಡು, ಅಧ್ಯಕ್ಷನ ಹಿಡ್ಕೊಂಡು, PDOನ ಹಿಡ್ಕೊಂಡು, ಕ್ಲರ್ಕ್ಗಳನ್ನ ಹಿಡ್ಕೊಂಡು ಎಲ್ಲ ಕಡೆ ನಮಗೇನು ಕೈ ಚಾಚುವಂಥದ್ದು ಇವತ್ತು ತಪ್ಪಲಿಲ್ಲ. ಚಲೋ ಪೇಮೆಂಟ್ ಇದ್ದ ಅಧಿಕಾರಿಗಳು ಸಹಿತ ಕೈ ಚಾಚೋದು ಬಿಡಲಿಲ್ಲ. ಹೀಗಾಗಿ ಅಂಥದ್ದು ಇವತ್ತು ಮುಂದುವರೆದು ಇದನ್ನೆಲ್ಲ ನೋಡ್ಕೊಂಡು ಒಂದು ಕಡೆ ಸ್ಟ್ರೈಕ್ ಮಾಡೋ ಜನ ಒಂದು 90% ಜನರೆಲ್ಲ ಹೆಚ್ಚಿಗೆಲ್ಲ ಸ್ಟ್ರೈಕ್ ಮಾಡ್ತಾರೆ. ಅದರ ಒಂದು 10-20% ಜನ ಸ್ಟ್ರೈಕ್ ಮಾಡೋದು, ವಿರೋಧ ಮಾಡೋದು ಮಾಡ್ತಾರೆ. ಇನ್ನು ಕೆಲವು ಜನ ಅವ್ರು ಹೊಟ್ಟೆ ತುಂಬೋದು ಕಷ್ಟ ಆಗಿದೆ. ಹೆಂಗಪ್ಪ ಬದುಕೋದು, ನಾಳೆ ಹೆಂಗೆ, ಇವತ್ತು ಹೆಂಗೆ. ಯಾಕಂದ್ರೆ ಮಾರ್ಕೆಟ್ ತುಟ್ಟಿ ಆಗುತ್ತೆ ದಿನನಿತ್ಯ ಹೆಂಗೆ ಬದುಕೋದಪ್ಪ ಚಿಂತೆ ಕೆಲವರಿಗೆ ಆದ್ರೆ. ಇನ್ನು ಕೆಲವರಿಗೆ ಏನಪ್ಪ ಅಂತಂದ್ರೆ ಈ ವ್ಯವಸ್ಥೆ ನಾವು ಹೆಂಗಪ್ಪ ನಮ್ಮ ತೆನೆಯನ್ನು ಸುಟ್ಟುಕೊಳ್ಳು, ಈ ಸತ್ಯ ಮೇಲೆ ತೆನೆ ಸುಟ್ಟುಕೊಳ್ಳೋದು ಹೆಂಗೆ ಅಂತ ಇವರು ಅಂದ್ರೆ ಈ ವ್ಯವಸ್ಥೆಯನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಆಶ್ವಾಸನೆ ಕೊಡೋದು. ಈಗ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡ್ತೀವಿ, ಗೋವಿಂದರಾವ್ ಸಮಿತಿ ವರದಿ ಬದ್ಧ ಅಂತ ನಮ್ಮ ಸೇಮ್ ಅವ್ರು ಹೇಳಿದ್ದಾರೆ. ಇದು ಮತ್ತೆ ಮುಂದಿನ ವರ್ಷ ಮತ್ತೆ ರಿಪೀಟು ಮಾಡ್ತಾರೆ. ಯಾಕಂದ್ರೆ ನಂಜುಂಡಸ್ವಾಮಿ ಅವರ ವರದಿ ಬಂತು, ನಾವು ಮಾಡಿದ್ದೀವಿ, 20,000 ಕೋಟಿ ಕೊಟ್ಟು ಪ್ಯಾಕೇಜ್ ಮಾಡಿದ್ವಿ, ಎಲ್ಲ ಕೊಟ್ಟರಿ. ಈಗ ಕೆಲಸ ಎಲ್ಲ ಆಗ್ಯದ. ಸಹಜವಾಗಿ ಸಮಯಕ್ಕೆ ತಕ್ಕಂಗೆ ಕೆಲಸಗಳಾಗೋದು ಬೇರೆ. ಆದರೆ ಇತ್ತಿಷ್ಟು ಈ ಸಮಯದಲ್ಲೇ ಕೆಲಸ ಆಗಿದೆ ಅಂತ ಎಲ್ಲಿದಪ್ಪ ದಾಖಲೆಗಳು, ಎಲ್ಲಿದ್ದಾವ? ಯಾಕೆ ಭ್ರಷ್ಟಾಚಾರ ಹೋಗ್ತಾ ಇಲ್ಲ, ಯಾಕೆ ಬಡತನ ಹೋಗ್ತಾ ಇಲ್ಲ, ಯಾಕೆ ರೈತರಿಗೆ MSP ಕಾನೂನು ಆಗ್ತಾ ಇಲ್ಲ, ಯಾಕೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಗೋಡಾನುಗಳಾಗ್ತಾ ಇಲ್ಲ, ಪ್ರತಿಯೊಂದು ಹಳ್ಳಿಗೆ ಯಾಕೆ ಕೆರೆ ಮತ್ತು ಬಾವಿಗಳ ನಿರ್ಮಾಣ ಆಗಿ ನೀರಾವರಿ ವ್ಯವಸ್ಥೆಗಳು ಯಾಕೆ ಆಗ್ತಾ ಇಲ್ಲ, ಇವಕ್ಕೆಲ್ಲ ಉತ್ತರಗಳನ್ನ ಒದಗಿಸ್ಬೇಕಾಗಿತ್ತು. ಜೊತೆಗೆ ಇಷ್ಟ ಅಲ್ಲ, ಕಾಡುಗಳಲ್ಲಿಯೂ ಸಹಿತ ಇರೋದಕ್ಕೆ ನಮ್ಮ ಬಡ ಈ ಆದಿವಾಸಿಗಳನ್ನ ಬಿಡ್ತಾ ಇಲ್ಲ. ಅಲ್ಲಿಯೂ ಅವ್ರಿಗೆ ಇರೋದಕ್ಕೆ ಒಂದೊಂದು 2 ಗುಂಟೆ 1 ಗುಂಟೆ ಮನೆಗಳ ಜಾಗ ಕೊಡ್ತಾ ಇಲ್ಲ. ಅದೇ ಒಬ್ಬ ಪ್ಲ್ಯಾಂಟರ್ಗಳೇ, ಕಾಫಿ ಪ್ಲ್ಯಾಂಟರ್ಗಳು